ನೆಕ್ಸ್ಟ್ ಡಬ್ಲ್ಯೂ ಎಚ್ ಡಬ್ಲ್ಯೂ ಆರ್ ಜಿ ಎಚ್ ಎನ್. ಡಬ್ಲ್ಯೂ ಎಚ್ ಬಂದಾಗ ಎಚ್ ಸೈಲೆಂಟ್ ಆಗುತ್ತೆ. ಓಕೆ, ಬರೀ ವ ಅಂತ ಹೇಳ್ತೀವಿ. ಆದರೂ ಎಕ್ಸೆಪ್ಷನ್ಸ್ ಇದೆ. ಕೆಲವು ಪದಗಳಲ್ಲಿ ಎಚ್ನ ಪ್ರೊನೌನ್ಸ್ ಮಾಡ್ತೀವಿ, ಡಬ್ಲ್ಯೂ ಸೈಲೆಂಟ್ ಆಗುತ್ತೆ. ಇಲ್ಲಿ ನೋಡಿ, ವಾಟ್ ಅಲ್ಲಿ ಡಬ್ಲ್ಯೂ ಇದೆ, ಎಚ್ನ ಸೈಲೆಂಟ್ ಮಾಡ್ತೀವಿ. ಇಲ್ಲಿ ಎ ಇದೆ, ಅದರ ಆಟ್ ಅಂತ ಹೇಳಲ್ಲ, ಆ ಅಂತಾನೆ ಹೇಳಬೇಕು. ಕೆಲವು ರೂಲ್ಸು ಆ ಥರ ಇದೆ. ವ್ಯಾಟ್ ಅಂತ ಹೇಳಲ್ಲ. ವ್ಯಾಟ್ ಅಂದ್ರೆ WATT ವ್ಯಾಟ್, WHAT ವಾಟ್. ವೇರ್ ಇಲ್ಲಿ ಎಚ್ ಸೈಲೆಂಟ್ ಆಗಿರುತ್ತೆ. ಎಚ್ ಸೈಲೆಂಟ್. ಓಕೆ, ಎಚ್ ಸೈಲೆಂಟ್ ಅನ್ನೋದಕ್ಕಿಂತ ಡಬ್ಲ್ಯೂ ಮತ್ತೆ ಎಚ್ ಸೇರಿ ವ ಅಂತ ಸೌಂಡ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ವಾಟ್, ವೇರ್, ವೈ, ವಿಚ್, ವೈಟ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಉಲ್ಟಾ ಆಗುತ್ತೆ. ಡಬ್ಲ್ಯೂ ಸೈಲೆಂಟ್ ಮಾಡಬೇಕು, ಹೂಸ್. ಎಚ್ ಪ್ರೊನೌನ್ಸ್ ಆಗುತ್ತೆ. ಹೂಸ್, ಹೂಮ್, ಹೂ, ಹೋಮ್. ಸೊ WH ಬಂದಾಗ ನಿಮಗೆ ಎರಡು ತರ ಸೌಂಡ್ ಬರುತ್ತೆ. ಒಂದು ಹ, ಇನ್ನೊಂದು ವ ಅಂತ ಬರುತ್ತೆ. WR ಬಂದಾಗ ನಿಮಗೆ ಎಲ್ಲ ಕಡೆ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ. ಬರೀ ಆರ್ ಹೇಳಿದ್ರೆ ರೈಟ್, ರೋಟ್, ರಿಟನ್, ರಿಸ್ಟ್, ರಾಂಗ್, ವ್ಯಾಟ್. ನೆಕ್ಸ್ಟ್ ಗೋಸ್ಟ್ ಅಲ್ಲಿ ನಿಮಗೆ GH ಅಲ್ಲಿ ನಿಮಗೆ ಎಚ್ ಸೈಲೆಂಟ್ ಆಗುತ್ತೆ. ಗೋಸ್ಟ್, ಲಾಫ್, ಗಾಸ್ಟ್. ಇಲ್ಲಿ GH ಕೆಲವು ಕಡೆ GH ನಿಮಗೆ ಎಫ್ ಅಂತ ಸೌಂಡ್ ಬರುತ್ತೆ. ಅದು ನಿಮಗೆ ಫೋನೋಗ್ರಾಮ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಕೆಲವು ಕಡೆ GH ಬಂದಾಗ ಎಫ್ ಅಂತ ಬರುತ್ತೆ. ಓಕೆ, ಇಲ್ಲಿ ಗಾಸ್ಟ್ ಎಚ್ ಸೈಲೆಂಟ್ ಆಗಿರುತ್ತೆ, ಇಲ್ಲಿ ಎಚ್ ಸೈಲೆಂಟ್ ಆಗಿರುತ್ತೆ. ಆಮೇಲೆ ಸಿಂಗ್ ಬಿಡಿ, NG ಸೇರಿ ಒಂದು ಸೌಂಡ್ ಆಗುತ್ತೆ. NG ಆಕ್ಚುಲಿ NG ಬಂದಾಗ ಇಂಗ್ಲಿಷ್ ಅಲ್ಲಿ NG is equal to ಈ ಅಕ್ಷರ ಕನ್ನಡದಲ್ಲಿ ಬಳಕೆಯಲ್ಲಿ ಇಲ್ಲ. ಕನ್ನಡದಲ್ಲಿ ನಾವು ಇದನ್ನು ಬಳಸಲ್ಲ, ಅಂತ ಬಳಸಲ್ಲ. ಬಟ್ ಆಕ್ಚುಯಲ್ ಪ್ರೊನೌನ್ಸಿಯೇಷನ್ NG ಪ್ರೊನೌನ್ಸಿಯೇಷನ್ ಬಂದು ಅಂತ ಹೇಳಬೇಕು ಹೊರತು ಅಂತ ಹೇಳಂಗಿಲ್ಲ. ಬಟ್ ನಾವು ಅದನ್ನು ಯೂಸ್ ಮಾಡಲ್ಲ. ನಾವು ಕಾಮನ್ ಆಗಿ ಯೂಸ್ ಮಾಡೋದು ಇದನ್ನ ಯೂಸ್ ಮಾಡ್ತೀವಿ. ಗ್ಯಾಂಗ್, ಸ್ಯಾಂಗ್, ಸಿಂಗ್, ಸಾಂಗ್ ಅಂತ ಹೇಳಿದಾಗ ನಾವು ಈ ಥರನೇ ಯೂಸ್ ಮಾಡ್ತೀವಿ. ಸೊ ಸಿಂಗ್, ಸ್ಯಾಂಗ್, ಸಾಂಗ್, ರಿಂಗ್, ಸ್ಟ್ರಾಂಗ್, ಬ್ರಿಂಗ್. ಆಕ್ಚುಲಿ ಇದನ್ನ ಈ ತರ ಬರಿಬೇಕು. ಇದರ ಸರಿಯಾದ ಉಚ್ಚಾರಣೆ ಸಿಂಗ್, ಇದು ಸರಿಯಾದ ಉಚ್ಚಾರಣೆ. ಆದರೆ ಈ ಅಕ್ಷರನ ನಾವು ಬಳಸೋದಿಲ್ಲ. ನಿಮ್ಮಲ್ಲಿ ಸುಮಾರು ಜನರಿಗೆ ಈ ಅಕ್ಷರನ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದು ಇಲ್ಲ. ಕ ಕ ಗ ಗ ಂಗ ಅಂತ ತುಂಬಾ ಜನಕ್ಕೆ ಹೇಳಕ್ ಬರಲ್ಲ. ಕ ಕ ಗ ಗ ಂಗ, ಚ ಚ ಜ ಜ ಞ. ಈ ಂಗ ಮತ್ತೆ ಞ ಇವೆರಡು ಅಕ್ಷರಗಳು ಕನ್ನಡದಲ್ಲಿ ಜಾಸ್ತಿ ಬಳಕೆಯಲ್ಲಿ ಇಲ್ಲದೆ ಇರೋದ್ರಿಂದ ಅದನ್ನ ಒತ್ತಿ ಹೇಳಲ್ಲ ಸಾಮಾನ್ಯವಾಗಿ. ಆಮೇಲೆ ನಿಮ್ಮಲ್ಲಿ ಎಷ್ಟೋ ಜನ 99% ನಿಮಗೆ ಈ ಎರಡು ಅಕ್ಷರಗಳನ್ನು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಲಿಕ್ಕೆ ಬರಲ್ಲ. ಯಾಕೆಂದ್ರೆ ಅದು ಬಳಕೆಯಲ್ಲಿ ಇಲ್ಲದೆ ಇರೋದ್ರಿಂದ, ನಾವು ತುಂಬಾ ಬಳಸದೇ ಇರೋದ್ರಿಂದ ಏನ್ ಹೇಳ್ಕೊಡ್ತಾರೆ, ಕ ಕ ಗ ಗ ನ್ಯಾ ಅಂತ ಹೇಳ್ತಾರೆ. ಇದು ಚ ಚ ಜ ಜ ನ್ಯಾ, ಎರಡನ್ನೂ ಒಂದೇ ತರ ಹೇಳ್ತಾರೆ. ಯಾರಾದ್ರೂ ಈ ಎರಡು ಅಕ್ಷರಗಳನ್ನು ಸರಿಯಾಗಿ ಹೇಳಿ ನೋಡೋಣ. ಐ ಮೀನ್ ಕ ಕ ಗ ಗ ಂಗ ಮತ್ತೆ ಚ ಚ ಜ ಜ ನ್ಯ ಅಂತ ಯಾರಾದ್ರೂ ಕರೆಕ್ಟಾಗಿ ಹೇಳಿ. ಯಾರಾದ್ರೂ ಹೇಳ್ತೀರಾ?
ಹೇಳಿ ನೋಡೋಣ. ಕೇಳಿಸ್ತಲ್ವಾ? ನಾನು ಹೇಳಿದ್ ಕೇಳಿಸ್ತಿಲ್ವಾ? ಹೇಗೆ ಕನ್ನಡದಲ್ಲಿ ಕ ಖ ಗ ಗ ಡ್ಯಾಶ್, ಚ ಚ ಜ ಜ ಡ್ಯಾಶ್. ಕ ಕ ಗ ಗ ಯಾರಾದ್ರೂ ಹೇಳಿ ಅಂತ ಹೇಳ್ತಾನೆ, ಯಾರು ರೆಸ್ಪಾಂಡ್ ಮಾಡ್ತಾರೆ? ಓಕೆ, ಪ್ರಶ್ನೆ ಕೇಳಿದಾಗ ನೀವು ಸರಿಯಾಗಿ ನನಗೆ ರೆಸ್ಪಾಂಡ್ ಮಾಡೋದಿಲ್ಲ. ನನಗೆ ಕೇಳಿಸ್ತಾ ಇದೆಯಾ ನಾನು ಹೇಳ್ತಾ ಇರೋದು, ಅಥವಾ ಏನಾದ್ರು ಮ್ಯೂಟ್ ಆಗಿದೆಯಾ? ಮತ್ತೆ ಕ ಗ ಗ ಗ ಯಾರು ಬರೋದಿಲ್ವಾ? ನೆಕ್ಸ್ಟ್ ಬಂದು ಎಸ್ ಸಿ. ನೆಕ್ಸ್ಟ್ ಬಂದು ನಮಗೆ 3 ಕಾನ್ಸನೆಂಟ್ ಬ್ಲೆಂಡಿಂಗ್. ಇದನ್ನ ಟ್ರೈಗ್ರಾಫ್ ಅಂತ ಹೇಳ್ತೀವಿ. 3 ಕಾನ್ಸನೆಂಟ್ ಬ್ಲೆಂಡಿಂಗ್. ಇಷ್ಟು ದಿನ ನಾವೇನು ನೋಡಿದ್ವಿ? ಪಿ ಎ, ಬಿ ಎ, ಅಥವಾ ಎ ಬಿ, ಅಥವಾ ಎಸ್ ಎಂ, ಎಸ್ ಎನ್, ಈ ಥರ ನೋಡಿದ್ವಿ. ಅಥವಾ ಅದಕ್ಕಿಂತ ಮುಂಚೆ ಆಮೇಲೆ ಸಿ ವಿ ಸಿ, ಸಿ ಬಿ ಸಿ, ಸಿ ವಿ ಸಿಯನ್ನು ಬಿ ಎ ಎನ್, ಸಿ ಎ ಎನ್, ಡಿ ಎ ಎನ್, ಇವೆಲ್ಲ ಸಿ ಬಿ ಸಿ 3 ಅಕ್ಷರಗಳು. ಈಗ 4 ಅಕ್ಷರಗಳನ್ನು ಒಟ್ಟಿಗೆ ಓದಬೇಕು. 4 ಅಕ್ಷರಗಳನ್ನು ಒಂದೇ ಮಾತ್ರದಲ್ಲಿ ಹೇಳಬೇಕು, ಒಂದೇ ಸಿಲೆಬಲಲ್ಲಿ ಹೇಳಬೇಕು 4 ಅಕ್ಷರಗಳನ್ನು. ಓಕೆ, ಸೊ ಎಲ್ಲಿಂದ ಶುರುವಾಗುತ್ತೆ? ಕಾಂಬಿನೇಷನ್ ಯಾವ್ಯಾವ್ದು ಬರುತ್ತೆ, ಯಾವ್ಯಾವ ಅಕ್ಷರಗಳು, ಯಾವ್ಯಾವ ಕಾನ್ಸನೆಂಟ್ಸ್ ಒಟ್ಟಿಗೆ ಬರುತ್ತೆ, ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಎಸ್ ಸಿ ಆರ್ ಒಟ್ಟಿಗೆ ಬರುತ್ತೆ, ಎಸ್ ಪಿ ಎಲ್ ಒಟ್ಟಿಗೆ ಬರುತ್ತೆ, ಅಂದರೆ ಸ್ಟಾರ್ಟಿಂಗಲ್ಲೇ ಇರ್ಬೋದು, ಮಧ್ಯದಲ್ಲೇ ಇರ್ಬೋದು. ಎಸ್ ಟಿ ಆರ್ ಒಟ್ಟಿಗೆ ಬರುವಂಥದ್ದು, ಎಸ್ ಪಿ ಆರ್, ಪಿ ಎಚ್ ಆರ್, ಎಸ್ ಎಚ್ ಆರ್, ಆಮೇಲೆ ಎಸ್ ಪಿ ಎಚ್, ಎಸ್ ಸಿ ಎಚ್, ಸಿ ಎಚ್ ಎಲ್, ಸಿ ಎಚ್ ಆರ್, ಎಸ್ ಕ್ಯೂ ಯು, ಈ ಥರ ಪದಗಳು ಸ್ಟಾರ್ಟ್ ಆಗುತ್ತೆ. ಈ ಕಾಂಬಿನೇಷನ್ ಅಲ್ಲೇ ಪದಗಳು ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ನಮಗೆ ವಾವೆಲ್ಸ್ ಹಾಕ್ಬೇಕು ನಾವು. ಎಸ್ ಸಿ ಆರ್ ಎ, ಎಸ್ ಪಿ ಎಲ್ ಎ, ಎಸ್ ಟಿ ಆರ್ ಎ, ಎಸ್ ಪಿ ಆರ್ ಎ, ಟಿ ಎಚ್ ಆರ್ ಎ, ಎಸ್ ಎಚ್ ಆರ್ ಎ, ವಾವೆಲ್ಸ್ ಹಾಕ್ಬೇಕು. ಓಕೆ, ಒಂದೊಂದು ವಾವೆಲ್ಸ್ ಹಾಕಿದ್ರೆ ಅದು ಕಾಂಬಿನೇಷನ್ ಆಗುತ್ತೆ. ಸೊ ಯಾವ್ದಾವ್ದು ನೋಡೋಣ. ಎಕ್ಸಾಂಪಲ್ ಇದೆ, ಇಲ್ಲಿ ಬರುತ್ತೆ ನೋಡಿ. ಉದಾಹರಣೆಗೆ ಎಸ್ ಸಿ ಆರ್ ಎ ಪಿ, ಸ್ಕ್ರಾಪ್. ಇಲ್ಲಿ 3 ಅಕ್ಷರನ ಉಚ್ಚಾರಣೆ ಮಾಡಬೇಕು. ಸ ಕ ರ, ಕ ರ, 3 ಅಕ್ಷರ ಒಟ್ಟಿಗೆ ಉಚ್ಚಾರಣೆ ಮಾಡಬೇಕು. ಸ್ಕ್ರಾಪ್, ಸ್ಕ್ರಾಪ್, ಸ್ಕ್ರೈಬ್, ಸ್ಕ್ರೈಬ್. ಇದು ಎಸ್ ಪಿ ಎಲ್ ಅಲ್ಲಿ ಯಾವ್ದು ಬರುತ್ತೆ? ಸ್ಪ್ಲಾಶ್, ಸ್ಪ್ಲೆಂಡ್. ಎಸ್ ಟಿ ಆರ್ ಅಲ್ಲಿ ಯಾವ್ದು ಬರುತ್ತೆ? ಸ್ಟ್ರಾಂಗ್, ಸ್ಟ್ರಿಪ್. ಎಸ್ ಪಿ ಆರ್ ಯಾವ್ದು ಬರುತ್ತೆ? ಸ್ಪ್ರೈಟ್, ಸ್ಪ್ರೇ. ಟಿ ಎಚ್ ಆರ್ ಟ್ರಾಶ್, ಟ್ರೆಶ್. ಎಸ್ ಎಚ್ ಆರ್ ಸ್ಟ್ರಿಂಗ್, ಸ್ಟ್ರ್ಯಾಂಗ್. ಎಸ್ ಪಿ ಎಚ್ ಸ್ಪಿಯರ್, ಜಾಸ್ತಿ ವರ್ಡ್ಸ್ ಇಲ್ಲ ಇದರಲ್ಲಿ. ಎಸ್ ಸಿ ಎಚ್ ಸ್ಕೂಲ್, ಸಿ ಎಚ್ ಎಲ್ ಕ್ಲೋರಿನ್, ಸಿ ಎಚ್ ಆರ್ ಕ್ರೋಮ್, ಎಸ್ ಕ್ಯೂ ಯು ಸ್ಕ್ವೇರ್. ಈ ಕಾಂಬಿನೇಷನ್ನ ಕಲಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್. ಸೊ ಇದಕ್ಕೆ ಒಂದೊಂದು ಅಕ್ಷರದ ಕೆಳಗೆ ನೀವೇನು ಮಾಡಬೇಕು? ಕನ್ನಡದ ಉಚ್ಚಾರಣೆ ಬರ್ಕೊಳ್ಳಿ. ಯಾಕಂದ್ರೆ ಸ್ವಲ್ಪ ದೊಡ್ಡದಿದೆ, ಬರ್ಕೋಬೇಕು. ಉದಾಹರಣೆಗೆ ಎಸ್ ಸ ಕ ರ. ಓಕೆ, ಇದು ಎಸ್ ಉಚ್ಚಾರಣೆ ಸ ಕ ರ. ಆಮೇಲೆ ಪ ಲ್, ಆಮೇಲೆ ಸ್ ಚ ರ, ಆಮೇಲೆ ಸ್ ಪ ರ, ಆಮೇಲೆ ಟಿ ಎಚ್. ಟಿ ಎಚ್ ಗೆ ಒಂದೇ ಸೌಂಡು ತ. ಎಸ್ ಎಚ್, ಎಸ್ ಎಚ್ ಆರ್, ಓಕೆ. ಸೊ ಈಗ ಕನ್ನಡದಲ್ಲಿ ನಾವು ಪಕ್ಕದಲ್ಲಿ ಒತ್ತಕ್ಷರಗಳನ್ನು ಬರೆಯಲ್ಲ. ಇಂಗ್ಲೀಷಲ್ಲಿ ಪಕ್ಕದಲ್ಲೇ ಬರೀತೀವಿ. ಇಂಗ್ಲೀಷ್ ಒಂದ್ರ ಕೆಳಗೆ, ಇಂಗ್ಲೀಷಲ್ಲಿ ಒಂದು ಬರೆಯಲ್ಲ. ಕನ್ನಡದಲ್ಲಿ ನಾವು ಹೆಂಗೆ ಬರೀತೀವಿ? ಒಂದ್ರ ಕೆಳಗೆ ಒಂದು ಬರೀತೀವಿ ಅಲ್ವಾ? ಸೊ ಒಂದ್ರ ಕೆಳಗೆ ಒಂದನ್ನ ಹಾಕೊಳ್ಳಿ, ಆದ್ರೆ ಅಂತ ಈಗ ಸ ಕ ರ. ಸೊ ಇದನ್ನ ನಾವು ಈ ತರ ಹಾಕೋತೀವಿ. ಸ್ಕ್ರ ಸ್ಕ್ರ ಸ್ಕ್ರ. ಇದು ನೋಡಿ ಸ ಪ ಲ್. ಇದು ಇಲ್ಲೆಲ್ಲ ಅರ್ಧ ಅಕ್ಷರ ಹಾಕೊಳ್ಳಿ. ಸ ಪ ಸ ಪ ತ ಋ ಶ ಋ. ಓಕೆ, ಹಾಗೆ ಎಸ್ ಪಿ ಎಚ್ ಬರ್ತದೆ. ಇದನ್ನ 3 ಒಟ್ಟಿಗೆ ಹೆಂಗೆ ಹೇಳ್ತೀವಿ? ಸ್ಕ್ರ ಸ್ಕ್ರ. ಇದು ಸ್ಪ್ಲ ಸ್ಪ್ಲ. ಇದು ಸ್ಟ್ರ ಸ್ಟ್ರ. ಇದು ಸ್ಪ್ರ ಸ್ಪ್ರ. ಇದು ಸ್ಟ್ರ ಸ್ಟ್ರ. ಇದು ಸ್ಟ್ರ ಸ್ಟ್ರ. ಓಕೆ, ಸೊ ಮೇಲ್ಗಡೆ ಇರುವಂತಹ ಅಕ್ಷರ ಕಾಂಬಿನೇಷನ್ ಅಲ್ಲಿ ಬಹಳ ವರ್ಡ್ಸ್ ಇದೆ, ಕೆಳಗಡೆ ಇರೋದು ಬಹಳ ಕಡಿಮೆ. ಅದು ತಿಳ್ಕೊಂಡು ಗೊತ್ತಿರ್ಬೇಕು ನಮಗೆ.
ಕೆಳಗಡೆ ಇರೋದ್ರಲ್ಲಿ ನೋಡಿ ಎಸ್ ಗೆ ಪಿ ಎಚ್, ಪಿ ಎಚ್ ಗೆ ಫ, ಎಸ್ ಗೆ ಸಿ ಎಚ್ ಗೆ ಕ. ನಾನು ಆಗ್ಲೇ ಹೇಳಿದೆ ನಿಮಗೆ ಸಿ ಎಚ್ ಬಂದಾಗ ಕ ಬರುತ್ತೆ ಅಂತ. ಸಿ ಎಚ್ ಗೆ ಕ ಎಲ್, ಸಿ ಎಚ್ ಗೆ ಆರ್, ಸಿ ಎಚ್ ಆದ್ಮೇಲೆ ಕ, ಸಿ ಆರ್ ಗೆ ಎಸ್ ಕ್ಯೂ, ಎಸ್ ಗೆ ಕ್ಯೂ ಯು ಗೆ ಓಕೆ. ಇದನ್ನ ಹೆಂಗೆ ಹೇಳ್ತೀವಿ? ಸ್ವ. ಇದರ ಉಚ್ಚಾರಣೆ ಏನು? ಸ್ವ. ಇದು ಸ್ವಲ್ಪ ಕಷ್ಟ ಆಗ್ಬೋದು ಹೇಳಲಿಕ್ಕೆ. ಇದು ಸ್ಕ, ಇದು ಕ್ಲ, ಇದು ಕ್ರ, ಇದು ಸ್ವ. ಸ್ವ. ಓಕೆ. ಈ ಕೆಳಗಡೆ ಇರೋದು ವರ್ಡ್ ಲೆಟರ್ ಕಾಂಬಿನೇಷನ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ನಿಮಗೆ, ಮೇಲ್ಗಡೆ ಇರೋದು ಮಾತ್ರ ಜಾಸ್ತಿ ವರ್ಡ್ಸ್ ಗಳಿದೆ. ಓಕೆ. ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ, ಈ ಅಕ್ಷರಗಳ ಕಾಂಬಿನೇಷನ್ ಏನಿದೆ ಅದಕ್ಕೆ ನಾವು ವೊವೆಲ್ ಸೇರಿಸ್ತಾ ಹೋಗ್ಬೇಕು. ನಾನು ಫಸ್ಟ್ ಹೇಳಿದ್ದೀನಿ ನಿಮಗೆ, ಇಂಗ್ಲಿಷ್ ಅಲ್ಲಿ ವೊವೆಲ್ ಇಲ್ದಾನೆ ಯಾವ ಅಕ್ಷರನ ಉಚ್ಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವ ಪದನೂ ಇಲ್ಲ. ಸೊ ನೀವು ಎಷ್ಟೇ ಕಾನ್ಸನೆಂಟ್ಸ್ ಫಸ್ಟಿಗೆ ಹಾಕಿದ್ರು ಅದಾದ್ಮೇಲೆ ಒಂದು ವೊವೆಲ್ ಬೇಕೇ ಬೇಕು. ಸುಮಾರಾಗಿ ನಿಮಗೆ ಲಾಸ್ಟ್ 3 ಕಾನ್ಸನೆಂಟ್ಸ್ ಪಕ್ಕದಲ್ಲಿ ಬರೋದು, 3ಕ್ಕಿಂತ ಜಾಸ್ತಿ ಬರೋದಿಲ್ಲ. ಸೊ ಇದೊಂದು ಕಾನ್ಸನೆಂಟ್, ಕಾನ್ಸನೆಂಟ್, ಕಾನ್ಸನೆಂಟ್. ಅದಾದ್ಮೇಲೆ ನಾವು ಒಂದು ವೊವೆಲ್ ಹಾಕ್ಲೇಬೇಕು. ಅವಾಗ ಏನಾಗುತ್ತೆ? ಸ ಕ ರ ಆ ಸ್ಕ್ರ್ಯಾಪ್, ಸ ಕ ರ ಎ ಸ್ಕ್ರೀನ್, ಸ ಕ ರ ಇ ಸ್ಕ್ರೀನ್, ಸ್ಕ್ರಾ, ಸ್ಕ್ರ. ಈಗ ಅಗೇನ್ ಕಾಗುಣಿತ ಸ್ಕ್ರ್ಯಾಪ್, ಸ್ಕ್ರೇ, ಸ್ಕ್ರೀ, ಸ್ಕ್ರಾ, ಸ್ಕ್ರ. ಫಸ್ಟ್ ಏನು ಕಲ್ತ್ವಿ ನಾವು? ಸ್ಯಾಸೆ, ಸಿ, ಸಾಸ, ಕ್ಯಾಕೆ ಅಥವಾ ಕ್ರ್ಯಾಕ್ರೆ, ಕ್ರೀ, ಕ್ರಾಕ್ರ. ಅದ್ರ ಜೊತೆಗೆ ಸ್ಕ್ರ್ಯಾಕ್ ಎಕ್ಸ್ಟ್ರಾ ಸೌಂಡ್ ಹಾಕೋದು, ಸ್ಕ್ರಾಚ್, ಸ್ಕ್ರೇ, ಸ್ಕ್ರೀ, ಸ್ಕ್ರಾ, ಸ್ಕ್ರ. ಓಕೆ. ಅದೇ ತರ ಇದೆ ಇದನ್ನು ಅಷ್ಟೇ. ಸ್ಪ್ಲಾಶ್, ಸ್ಪ್ಲಾಶ್, ಪ್ಲೇಸ್, ಪ್ಲೀಸ್, ಪ್ಲಾಸ್, ಪ್ಲರ್, ಸ್ಪ್ಲಾಶ್, ಪ್ಲೇಸ್, ಪ್ಲೀಸ್, ಪ್ಲಾಸ್, ಪ್ಲರ್. ಹಾಗೆ ಸ್ಟ್ರಾಚ್, ಸ್ಟ್ರೇ, ಸ್ಟ್ರೀ, ಸ್ಟ್ರಾ, ಸ್ಟ್ರ, ಸ್ಟ್ರಾಚ್, ಸ್ಟ್ರೇ, ಸ್ಟ್ರೀ, ಸ್ಟ್ರಾ, ಸ್ಟ್ರ. ಹಾಗೆ ಸ್ಪ್ರಾಕ್, ಸ್ಪ್ರೇ, ಸ್ಪ್ರೀ, ಸ್ಟ್ರಾ, ಸ್ಟ್ರ, ಸ್ಪ್ರಾಚ್, ಸ್ಟ್ರೇ, ಸ್ಟ್ರೀ, ಸ್ಟ್ರಾ, ಸ್ಟ್ರ. ಹಾಗೆ ಇವೆರಡು ಅಷ್ಟೇ, ರಾತ್ರಿ, ತ್ರೀ, ಕ್ರಾಕ್ರ. ಇನ್ನು ಇದನ್ನ ನಿಮಗೆ ಈಗ ಓದಲಿಕ್ಕೆ ಕಷ್ಟ ಆಗ್ಬೋದು, ಬಹಳ ಕಷ್ಟ ಆಗ್ಬೋದು, ಇದೇನು ಹಿಂಗಿದೆಯಲ್ಲ ಅಂತ. ಆದ್ರೆ ನೀವು ಫಸ್ಟ್ ಇಂದ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ರೆ, ಈಗ ಇದಿಲ್ಲ ಅಂತ ಇಟ್ಕೊಳ್ಳಿ, ಇದೇನಾಗುತ್ತೆ? ಇದು ಇಲ್ಲ ಅಂತ ಇಟ್ಕೊಳ್ಳಿ, ಇದೇನಾಗುತ್ತೆ? ರ್ಯಾ. ಸೊ ಫಸ್ಟ್ 2 ಅಕ್ಷರಗಳನ್ನು ಓದಿ. ರ್ಯಾ, ರೇ, ರಿ, ರಾ, ರ. ರ್ಯಾ, ರೇ, ರಿ, ರಾ, ರ. ಆಮೇಲೆ 3 ಅಕ್ಷರ ಓದ್ರಿ. ಕ್ರ್ಯಾ, ಕ್ರೇ, ಕ್ರೀ, ಕ್ರಾ, ಕ್ರ. ಇದೆಲ್ಲ ನಾನು ಹೇಳ್ಕೊಟ್ಟಿರೋದೆ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅದು ಬರುತ್ತೆ, ಇಲ್ಲ ಅಂದ್ರೆ ನಿಮಗೆ ಈಗಲೂ ನಿಮಗೆ ಕಷ್ಟ ಆಗುತ್ತೆ. ಕ್ರ್ಯಾಕ್ರೆ, ಕ್ರೀ, ಕ್ರಾ, ಕ್ರ. ಆಮೇಲೆ ಎಸ್ ಹಾಕಿ ಇದಕ್ಕೆ. ಕ್ರ್ಯಾಕ್ರೆ, ಕ್ರೀ, ಕ್ರಾ, ಕ್ರ ನಿಮಗೆ ಹೇಳಕ್ ಬಂದ್ರೆ ಅದರ ಹಿಂದೆ ಸಕ್ಬಿಟ್ಟು ಸ್ಕ್ರಾ, ಸ್ಕ್ರೇ, ಸ್ಕ್ರಾ, ಸ್ಕ್ರೀ, ಸ್ಕ್ರಾ, ಸ್ಕ್ರ. ಅದೇ ತರ ಎಲ್ಲರೂ ಅಷ್ಟೇ. ಪಿ ಎಲ್ ಎ ಪ್ರಾಕ್ಟೀಸ್ ಮಾಡಿದ್ರಲ್ಲ, ಪ್ಲಾ, ಪ್ಲೇ, ಪ್ಲೀ, ಪ್ಲಾ, ಪ್ಲ. ಅದರ ಹಿಂದೆ ಸಾಕಿ. ಸ್ಪ್ಲಾ, ಸ್ಪ್ಲೇ, ಸ್ಪ್ಲೀ, ಸ್ಪ್ಲಾ, ಸ್ಪ್ಲ. ಅಷ್ಟೇ. ಓಕೆ. ಟಿ ಆರ್ ಎ ಗೊತ್ತು, ಟ್ರ್ಯಾಕ್ರೆ, ಟ್ರೀ, ಟ್ರಾಟ್ರ. ಅದಕ್ಕೆ ಎಸ್ ಹಾಕೋದು. ಸ್ಟ್ರಾಕ್, ಸ್ಟ್ರೀ, ಸ್ಟ್ರೀ, ಸ್ಟ್ರಾ, ಸ್ಟ್ರ. ಅರ್ಥ ಆಯ್ತಲ್ಲ? ಇದನ್ನು ಬರ್ಕೊಳ್ಳಿ. ಅದು ಇದು ಹೇಗೆ ಕನ್ನಡದಲ್ಲಿ ಉಚ್ಚಾರಣೆ ಕೊಟ್ಟಿದ್ದೀನಿ, ಕನ್ನಡದಲ್ಲೂ ಸ್ಪಷ್ಟವಾಗಿದೆ. ಅದು ಕನ್ನಡದಲ್ಲಿ ನೋಡ್ಕೊಂಡಾದ್ರೂ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಇದನ್ನ. ಓಕೆ.